ಫೈನಾನ್ಷಿಯಲ್ ಇಯರ್ ಮುಗಿಯೋಕೆ ಇನ್ನೇನು ಕೆಲ ದಿನಗಳಷ್ಟೇ ಬಾಕಿ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾರ್ಚ್ 31ರೊಳಗೆ ನೀವು ಕೆಲ ಪೆಂಡಿಂಗ್ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗ ಮಾಡ್ಕೊಳ್ಳಿ. ಇಲ್ದಿದ್ರೆ ಹಣಕಾಸಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಕಿರಿಕಿರಿ ಆಗೋದಂತೂ ಪಕ್ಕ. ಹಾಗಿದ್ರೆ ಆ ಕೆಲಸಗಳು ಯಾವುದು ಒಂದೊಂದಾಗಿ ನೋಡ್ತಾ ಹೋಗೋಣ. ತೆರಿಗೆ ಉಳಿತಾಯಕ್ಕೆ ಮಾರ್ಚ್ 31ರೊಳಗೆ ಹೂಡಿಕೆ ಮಾಡಬೇಕು. ಮಾರ್ಚ್ 31ರೊಳಗೆ ನೀವು ಮಾಡಬೇಕಾಗಿರುವಂತಹ ಮೊದಲ ಕೆಲಸ ಅಂದ್ರೆ ತೆರಿಗೆ ಉಳಿತಾಯದ ಕೆಲಸ. 2024-25ರ ಆರ್ಥಿಕ ವರ್ಷದ ತೆರಿಗೆ ಉಳಿತಾಯಕ್ಕಾಗಿ ಹೂಡಿಕೆ ಮಾಡಲು ಬಯಸುವವರು ಮಾರ್ಚ್ 31, 2025ರ ಒಳಗೆ ಹೂಡಿಕೆ ಮಾಡಬೇಕಾಗತ್ತೆ. ಮಾರ್ಚ್ 31ರ ನಂತರ ಮಾಡುವ ಹೂಡಿಕೆಗಳು ಮುಂದಿನ ಆರ್ಥಿಕ ವರ್ಷಕ್ಕೆ ಅನ್ವಯವಾಗತ್ತೆ, ಅಂದ್ರೆ 2025-26ಕ್ಕೆ. ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಲಿಂಕ್. ಆಸ್ಪತ್ರೆ ಬಿಲ್ನಿಂದ ಹಿಡಿದು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯೋದಕ್ಕೆ ರೇಷನ್ ಕಾರ್ಡ್ನ ಇಕೆವೈಸಿ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಕೆವೈಸಿ ಅಂದ್ರೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು. ಈ ಒಂದು ಕೆಲಸವನ್ನ ನೀವು ಮಾರ್ಚ್ 31ರೊಳಗೆ ಮಾಡದೇ ಇದ್ರೆ ರೇಷನ್ ಕಾರ್ಡ್ ರದ್ದಾಗುವ ಸಾಧ್ಯತೆ ಇದೆ. ಇನ್ನು ಕುಟುಂಬದ ಪ್ರತಿಯೊಬ್ಬ ಸದಸ್ಯನ ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಮಾತ್ರ ನೀವು ರೇಷನ್ ಕಾರ್ಡ್ನ ಲಾಭಗಳನ್ನ ಪಡೆಯೋದಿಕ್ಕೆ ಸಾಧ್ಯ. ನವೀಕರಿಸಿದ ಆದಾಯ ತೆರಿಗೆ ರಿಟರ್ನ್ಸ್. 2022-23ರ ಮೌಲ್ಯಮಾಪನ ವರ್ಷಕ್ಕೆ ನವೀಕರಿಸಿದ ಆದಾಯ ತೆರಿಗೆ ರಿಟರ್ನ್ಸ್ ಅನ್ನ ಸಲ್ಲಿಸಲು ಮಾರ್ಚ್ 31 ಕೊನೆಯ ದಿನಾಂಕವಾಗಿದೆ. ಈ ಗಡುವು ಮುಗಿದ ನಂತರ ನೀವು ನವೀಕರಿಸಿದ ರಿಟರ್ನ್ಸ್ ಅನ್ನ ಸಲ್ಲಿಸಲು ಸಾಧ್ಯವಾಗೋದಿಲ್ಲ. ಆಸ್ತಿ ತೆರಿಗೆ ಕಟ್ಟದವರಿಗೆ ಬಿಬಿಎಂಪಿ ಶಾಕ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ರೆ ಏಪ್ರಿಲ್ 1ರ ಬಳಿಕ ಭಾರೀ ದಂಡದ ಜೊತೆಗೆ ಬಡ್ಡಿಯನ್ನ ಕೂಡ ಕಟ್ಟಬೇಕಾಗತ್ತೆ. ಮಾರ್ಚ್ 31ರಂದು ಹಣಕಾಸು ವರ್ಷ ಕೊನೆಗೊಳ್ಳಲಿದ್ದು ಈ ವೇಳೆಗೆ ಬಾಕಿ ಇರುವ ಆಸ್ತಿ ತೆರಿಗೆಗಳನ್ನು ಸಂಗ್ರಹಿಸಲು ಬಿಬಿಎಂಪಿ ಕೆಲಸ ಮಾಡ್ತಿದೆ. ಏಪ್ರಿಲ್ 1ರ ಬಳಿಕ ತೆರಿಗೆ ಕಟ್ಟುವವರು ಆಸ್ತಿ ತೆರಿಗೆಯಷ್ಟೇ ದಂಡವನ್ನ ಕಟ್ಟುವ ಜೊತೆಗೆ ವಾರ್ಷಿಕ 15% ವರೆಗಿನ ಬಡ್ಡಿಯನ್ನ ಕೂಡ ಕಟ್ಟಬೇಕಾಗತ್ತೆ. ಕರ್ನಾಟಕ ಸರ್ಕಾರ ಕಳೆದ ವರ್ಷ ಬಿಬಿಎಂಪಿ ಕಾಯ್ದೆಯನ್ನ ತಿದ್ದುಪಡಿ ಮಾಡಿತ್ತು. ತಾತ್ಕಾಲಿಕ ಪರಿಹಾರಕ್ಕಾಗಿ 1 ವರ್ಷ ಪಾವತಿಸಿದ ತೆರಿಗೆಯ ಪ್ರತಿ 100 ರೂಪಾಯಿಗೆ 100ರಂತೆ ದಂಡವನ್ನ ಮಿತಿಗೊಳಿಸಿತ್ತು. ಆದಾಗ್ಯೂ ಈ ಸಡಿಲಿಕೆ ಮಾರ್ಚ್ 31ರಂದು ಮುಕ್ತಾಯಗೊಳ್ಳುತ್ತೆ. HSRP ನಂಬರ್ ಪ್ಲೇಟ್ ಅಳವಡಿಕೆ. ಕರ್ನಾಟಕದ ವಾಹನ ಮಾಲೀಕರಿಗೆ, ವಿಶೇಷವಾಗಿ ಯಾರೆಲ್ಲ HSRP ನಂಬರ್ ಪ್ಲೇಟ್ ಅಳವಡಿಸಿಲ್ವೋ ಅವರು ಮಾರ್ಚ್ 31ರೊಳಗೆ ಈ ಕೆಲಸವನ್ನ ಪೂರ್ಣಗೊಳಿಸಿ. ಏನಿದು HSRP ನಂಬರ್ ಪ್ಲೇಟ್ ಅಂತ ಹೇಳಿದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್. ಒಮ್ಮೆ ಈ ನಂಬರ್ ಪ್ಲೇಟ್ ಅಳವಡಿಸಿದ್ರೆ ಅದು ಲಾಕ್ ಆಗುತ್ತೆ, ಅಂದ್ರೆ ಅದನ್ನ ಚೇಂಜ್ ಮಾಡೋದಿಕ್ಕೆ ಆಗೋದಿಲ್ಲ. ಎಲ್ಲ HSRP ನಂಬರ್ ಪ್ಲೇಟ್ಗಳು ಒಂದೇ ರೀತಿಯ ಫಾಂಟ್ ಮತ್ತು ಡಿಸೈನ್ ಅನ್ನ ಹೊಂದಿರುತ್ತವೆ. ಫಾಸ್ಟ್ಯಾಗ್ KYCಗೆ ಡೆಡ್ಲೈನ್. ಇನ್ನು ಫಾಸ್ಟ್ಯಾಗ್ ಯೂಸರ್ಸ್ ತಮ್ಮ KYCಯನ್ನ ಅಪ್ಡೇಟ್ ಮಾಡೋದಿಕ್ಕೆ ಮಾರ್ಚ್ 31 ಕೊನೆಯ ದಿನಾಂಕವಾಗಿದೆ. ಒಂದ್ ವೇಳೆ KYC ಅಪ್ಡೇಟ್ ಆಗಿಲ್ಲ ಅಂದ್ರೆ ಟೋಲ್ ಪೇಮೆಂಟ್ ವೇಳೆ ಸಮಸ್ಯೆಯಾಗಲಿದೆ. ಹೀಗಾಗಿ NHAI ಫಾಸ್ಟ್ಯಾಗ್ KYC ಅಪ್ಡೇಟ್ ಮಾಡುವ ಗಡುವನ್ನ ಎಕ್ಸ್ಟೆಂಡ್ ಮಾಡಿದೆ. ತೊಗರಿ ಖರೀದಿಸಲು ಮಾರ್ಚ್ 31 ಡೆಡ್ಲೈನ್. 2024-25ನೇ ಸಾಲಿನ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ತೊಗರಿ ಖರೀದಿಸಲು ಮಾರ್ಚ್ 31 ಕೊನೆಯ ದಿನಾಂಕವಾಗಿದೆ. FAQ ಗುಣಮಟ್ಟದ ತೊಗರಿ ಮಾರಾಟಕ್ಕಾಗಿ ರೈತರು ಪ್ರಾಥಮಿಕ ಕೃಷಿ ಸಹಕಾರ ಸಂಘ ಅಥವಾ ರೈತ ಉತ್ಪಾದಕ ಸಂಘಗಳಿಗೆ ಭೇಟಿ ನೀಡಿ ಮಾರಾಟಕ್ಕೆ ನೋಂದಾಯಿಸಿಕೊಂಡು ತಾವು ಬೆಳೆದ ತೊಗರಿ ಉತ್ಪನ್ನಗಳನ್ನ ಮಾರಾಟ ಮಾಡಬಹುದು. ಇವಿಷ್ಟು ನೀವು ಮಾರ್ಚ್ 31ರೊಳಗೆ ಮಾಡಬೇಕಾಗಿರೋ ಕೆಲಸಗಳಾಗಿದ್ರೆ, ಇನ್ನು ಏಪ್ರಿಲ್ 1ರಿಂದ ಕೆಲವೊಂದು ಹೊಸ ನಿಯಮಗಳು ಜಾರಿಗೆ ಬರಲಿವೆ. ಅವು ಯಾವುದೆಲ್ಲ ಅಂತ ನೋಡ್ತಾ ಹೋಗೋಣ. ಹೊಸ ಪಿಂಚಣಿ ಯೋಜನೆ ಜಾರಿ. ಕೇಂದ್ರ ಸರ್ಕಾರವು 2025ರ ಆರಂಭದಲ್ಲಿ ಏಕೀಕೃತ ಪಿಂಚಣಿ ಯೋಜನೆಯನ್ನ ಘೋಷಣೆ ಮಾಡಿತ್ತು. ಈ ಯೋಜನೆ ಏಪ್ರಿಲ್ 1ರಿಂದ ಜಾರಿಗೆ ಬರಲಿದೆ. ಈ ಯೋಜನೆಯಡಿಯಲ್ಲಿ ಸರ್ಕಾರಿ ನೌಕರರು ತಮ್ಮ ಮೂಲ ವೇತನ ಮತ್ತು ತುಟ್ಟಿ ಭತ್ಯೆಯ 10% ಕೊಡುಗೆ ನೀಡಬೇಕಾಗತ್ತೆ. ಆದರೆ ಸರ್ಕಾರ 14% ಕೊಡುಗೆ ನೀಡ್ತಾ ಇತ್ತು. ಈಗ ಅದನ್ನ 18.5ಕ್ಕೆ ಹೆಚ್ಚಿಸಲಾಗಿದೆ. ಇದರ ಹೊರತಾಗಿಯೂ UPS ಅಡಿಯಲ್ಲಿ ಪ್ರತ್ಯೇಕ ಪೂಲ್ ಫಂಡ್ ಕೂಡ ಇರುತ್ತೆ. ಇದರಲ್ಲಿ ಸರ್ಕಾರವು ಹೆಚ್ಚುವರಿ 8.5% ಕೊಡುಗೆ ನೀಡುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಕೇಂದ್ರ ನೌಕರರ ಕೊನೆಯ ಸಂಬಳದ 50%ರಷ್ಟನ್ನ ಪಿಂಚಣಿಯಾಗಿ ನೀಡಲಾಗುತ್ತೆ. ವಿದ್ಯುತ್ ಬಿಲ್ ಏರಿಕೆ ಸಾಧ್ಯತೆ. ಏಪ್ರಿಲ್ 1ರಿಂದ ರಾಜ್ಯದ ಜನತೆಗೆ ಕರೆಂಟ್ ಬಿಲ್ ಏರಿಕೆಯ ಬಿಸಿ ತಟ್ಟುವ ಸಾಧ್ಯತೆ ಇದೆ. ಈಗಾಗಲೇ ರಾಜ್ಯದ 5 ವಿದ್ಯುತ್ ನಿಗಮಗಳಾದ ಬೆಸ್ಕಾಂ, ಮೆಸ್ಕಾಂ, ಚೆಸ್ಕಾಂ, ಜೆಸ್ಕಾಂ ಹಾಗೂ ಹೆಸ್ಕಾಂ ಸೇರಿದಂತೆ 5 ಕಂಪನಿಗಳು ವಿದ್ಯುತ್ನ ಪ್ರತಿ ಯೂನಿಟ್ ದರ ಏರಿಸುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪರಿಷ್ಕೃತ ದರಗಳು ಏಪ್ರಿಲ್ 1ರಿಂದ ಜಾರಿಗೆ ಬರಲಿವೆ.
ಪ್ರತಿ ಯೂನಿಟ್ಗೆ 36 ಪೈಸೆಯಂತೆ ವಿದ್ಯುತ್ ದರ ಹೆಚ್ಚಳ ಮಾಡಲಾಗಿದೆ. ಹೊಸ ಯುಪಿಐ ನಿಯಮಗಳು ಜಾರಿ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದ್ರೆ NPCI ಏಪ್ರಿಲ್ 1ರಿಂದ ಹೊಸ ನಿಯಮಗಳನ್ನು ಜಾರಿಗೊಳಿಸಲಿದೆ. ಈ ನಿಯಮಗಳ ಪ್ರಕಾರ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂನಂತಹ ಆ್ಯಪ್ಗಳು ಮೊಬೈಲ್ ಸಂಖ್ಯೆ ರದ್ದತಿಗಳ ಪಟ್ಟಿಯನ್ನ NPCIಗೆ ನೀಡಬೇಕಾಗತ್ತೆ. ಇದರಿಂದ ಸಂಪರ್ಕ ಕಡಿತಗೊಂಡಿದ್ದ ಮೊಬೈಲ್ ಸಂಖ್ಯೆಗಳು ಹಾಗೂ ಬಳಕೆಯಲ್ಲಿ ಇಲ್ಲದ ಬ್ಯಾಂಕ್ ಸಂಬಂಧಿತ ಸಂಖ್ಯೆಗಳನ್ನು ತೆಗೆದುಹಾಕಲಾಗುತ್ತೆ. ಇದರಿಂದಾಗಿ ಮೊಬೈಲ್ ಸಂಖ್ಯೆಗಳನ್ನು ಬಳಸದ ಬ್ಯಾಂಕ್ ಖಾತೆಗಳು ಮತ್ತು UPI ಅಪ್ಲಿಕೇಶನ್ಗಳಿಂದ ಉಂಟಾಗುವ ಸಮಸ್ಯೆಯನ್ನ ತಪ್ಪಿಸಬಹುದು. ಹೊಸ ಸಿಮ್ ಕಾರ್ಡ್ಗೆ ಹೊಸ ನಿಯಮ. ಭಾರತದಲ್ಲಿ ಸೈಬರ್ ವಂಚನೆಗಳು ಹೆಚ್ಚುತ್ತಿರುವ ಕಾರಣ ಸರ್ಕಾರ ಸಿಮ್ ಕಾರ್ಡ್ ನಿಯಮಗಳನ್ನು ಬಿಗಿಗೊಳಿಸಿದೆ. ಹೊಸ ನಿಯಮಗಳ ಪ್ರಕಾರ ಟೆಲಿಕಾಂ ಕಂಪನಿಗಳು ತಮ್ಮ ಸಿಮ್ ಕಾರ್ಡ್ ವಿತರಕರು, ಏಜೆಂಟರು ಮತ್ತು ಮಾಲೀಕರನ್ನ ನೋಂದಾಯಿಸಬೇಕಾಗತ್ತೆ. ಈ ನಿಯಮವನ್ನ ಫಾಲೋ ಮಾಡದಿದ್ರೆ ಏಪ್ರಿಲ್ 1ರ ನಂತರ ಸಿಮ್ ಕಾರ್ಡ್ಗಳನ್ನ ಮಾರಾಟ ಮಾಡಲು ಅನುಮತಿ ಸಿಗೋದಿಲ್ಲ. ಹೊಸ ಸಿಮ್ ಕಾರ್ಡ್ಗೆ ಹೊಸ ನಿಯಮ. ಭಾರತದಲ್ಲಿ ಸೈಬರ್ ವಂಚನೆಗಳು ಹೆಚ್ಚುತ್ತಿರುವ ಕಾರಣ ಸರ್ಕಾರ ಸಿಮ್ ಕಾರ್ಡ್ ನಿಯಮಗಳನ್ನ ಬಿಗಿಗೊಳಿಸಿದೆ. ಹೊಸ ನಿಯಮಗಳ ಪ್ರಕಾರ ಟೆಲಿಕಾಂ ಕಂಪನಿಗಳು ತಮ್ಮ ಸಿಮ್ ಕಾರ್ಡ್ ವಿತರಕರು, ಏಜೆಂಟರು ಮತ್ತು ಮಾಲೀಕರನ್ನ ನೋಂದಾಯಿಸಬೇಕಾಗತ್ತೆ. ಈ ನಿಯಮವನ್ನ ಫಾಲೋ ಮಾಡದಿದ್ರೆ ಏಪ್ರಿಲ್ 1ರ ನಂತರ ಸಿಮ್ ಕಾರ್ಡ್ಗಳನ್ನ ಮಾರಾಟ ಮಾಡಲು ಅನುಮತಿ ಸಿಗೋದಿಲ್ಲ. ಆಸ್ತಿ ತೆರಿಗೆ ಬಾಕಿಗೆ 100% ದಂಡ. ಈಗಾಗಲೇ ಹೇಳಿರೋ ಹಾಗೆ ಬೆಂಗಳೂರಿನಲ್ಲಿ ನೀವೇನಾದ್ರೂ ಆಸ್ತಿಯನ್ನ ಹೊಂದಿದ್ರೆ ಮಾರ್ಚ್ 31ರ ಒಳಗೆ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗತ್ತೆ. ಮಿಸ್ ಆದ್ರೆ ಬಾಕಿ ಇರುವ ಆಸ್ತಿ ತೆರಿಗೆ ಮೊತ್ತಕ್ಕೆ ಸರಿಸಮಾನಾದ ಮೊತ್ತವನ್ನ ದಂಡದ ರೂಪದಲ್ಲಿ ಪಾವತಿಸಬೇಕಾಗತ್ತೆ. ಹೊಸ TDS ನಿಯಮ ಜಾರಿ. ಏಪ್ರಿಲ್ 1ರಿಂದ ಹೊಸ ತೆರಿಗೆ ನಿಯಮಗಳು ಜಾರಿಗೆ ಬರ್ತಾ ಇವೆ. ನೀವು ಬ್ಯಾಂಕ್ನಲ್ಲಿ FD ಮಾಡಿದಾಗ ಅದರ ಮೇಲೆ ಬಡ್ಡಿ ಬರುತ್ತೆ. ಈ ಬಡ್ಡಿ ಒಂದು ಮಿತಿ ಮೀರಿದ್ರೆ ಬ್ಯಾಂಕ್ TDS ಕಡಿತ ಮಾಡುತ್ತೆ. ಈಗ ಈ ಮಿತಿಯನ್ನ ಹೆಚ್ಚಿಸಲಾಗಿದೆ. ಹಾಗಾಗಿ ನಿಮ್ಮ FD ಬಡ್ಡಿಯ ಮೇಲೆ ಆಗಾಗ TDS ಕಡಿತ ಆಗೋದಿಲ್ಲ. ಇನ್ನು ಹಿರಿಯ ನಾಗರಿಕರು ಅಂದ್ರೆ ಸೀನಿಯರ್ ಸಿಟಿಸನ್ಸ್ FD ಇಟ್ಟಿದ್ರೆ 1 ವರ್ಷದಲ್ಲಿ ನಿಮ್ಮ ಒಟ್ಟು FD ಬಡ್ಡಿ 1 ಲಕ್ಷದ ಒಳಗೆ ಬಂದ್ರೆ TDS ಕಟ್ ಆಗೋದಿಲ್ಲ. ಈ ವಸ್ತುಗಳ ಬೆಲೆ ಇಳಿಕೆ. ಕೇಂದ್ರ ಸರ್ಕಾರ ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಮಾಡಿದಾಗ ಹಲವು ವಸ್ತುಗಳ ಮೇಲಿನ ಆಮದು ತೆರಿಗೆ ಕಡಿಮೆ ಮಾಡುವ ಮೂಲಕ ಅವುಗಳ ಬೆಲೆ ಇಳಿಕೆಯಾಗುವ ಸೂಚನೆಯನ್ನ ನೀಡಿತ್ತು. ಈ ಬಜೆಟ್ ನಿಯಮಗಳು ಏಪ್ರಿಲ್ 1ರಿಂದ ಜಾರಿಗೆ ಬರಲಿವೆ. ಮೊಬೈಲ್ ಫೋನ್ ಮತ್ತು ಅದರ ಬಿಡಿ ಭಾಗಗಳು, ಟಿವಿ, ಎಲೆಕ್ಟ್ರಾನಿಕ್ ವಸ್ತುಗಳು ಇನ್ಮುಂದೆ ಅಗ್ಗವಾಗಲಿವೆ. ಇನ್ಮುಂದೆ ಎಲೆಕ್ಟ್ರಿಕ್ ವಾಹನಗಳು ಕೂಡ ಕೈಗೆಟುಕುವ ಬೆಲೆಯಲ್ಲಿ ದೊರೆಯಲಿದೆ. ಲಿಥಿಯಂ ಅಯಾನ್ ಬ್ಯಾಟರಿಗಳು, ಕೋಬಾಲ್ಟ್ ಮುಂತಾದ ವಸ್ತುಗಳ ಮೇಲಿನ ತೆರಿಗೆ ಕಡಿಮೆ ಆಗಿರೋದೇ ಇದಕ್ಕೆ ಕಾರಣ. ಈ ವಸ್ತುಗಳನ್ನು ಬಳಸಿ ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿ ಮತ್ತು ಇತರ ಭಾಗಗಳನ್ನು ತಯಾರಿಸಲಾಗುತ್ತೆ. ಇನ್ನು ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳಿಗೆ ಬಳಸುವ ಔಷಧಿ ಸೇರಿದಂತೆ 36 ಔಷಧಿಗಳ ಮೇಲಿನ ಆಮದು ತೆರಿಗೆ ಕೂಡ ರದ್ದುಗೊಂಡಿದೆ. ಇದಲ್ಲದೆ ಹಲವು ವೈದ್ಯಕೀಯ ಉಪಕರಣಗಳು ಕೂಡ ಇನ್ಮುಂದೆ ಅಗ್ಗವಾಗಲಿದೆ. ಹೊಸ GST ನಿಯಮ ಜಾರಿ. ಏಪ್ರಿಲ್ 1ರಿಂದ ಹೊಸ GST ನಿಯಮವನ್ನ ಜಾರಿಗೊಳಿಸಲಾಗುತ್ತೆ. ಇನ್ಮುಂದೆ ಇನ್ಪುಟ್ ತೆರಿಗೆ ಕ್ರೆಡಿಟ್ ಕಡ್ಡಾಯವಾಗಲಿದೆ. ಇನ್ಪುಟ್ ಸೇವಾ ವಿತರಕರಿಗೆ GST ಅಡಿಯಲ್ಲಿ ನೋಂದಣಿ ಕಡ್ಡಾಯವಾಗಿದೆ. ಅವರು ಸರಕುಗಳಿಗೆ ಅಲ್ಲ, ಸೇವೆಗಳಿಗೆ ಸಂಬಂಧಿಸಿದ ITCಯನ್ನ ಮಾತ್ರ ವಿತರಿಸಬಹುದು. ಒಂದು ವೇಳೆ ಕೇಂದ್ರ ಕಚೇರಿಯು ಬೇರೆಡೆ ಸೇವೆಗಳನ್ನು ಒದಗಿಸಲು ಒಂದು ಸೇವೆಯನ್ನ ಬಳಸಿದ್ರೆ ITC ವಿತರಣೆಯ ಅಗತ್ಯವಿರೋದಿಲ್ಲ. ಬದಲಾಗಿ ಅಡ್ಡ ಶುಲ್ಕವನ್ನ ನೀಡಲಾಗುತ್ತೆ. ನೋಡಿದ್ರಲ್ಲ, ಮಾರ್ಚ್ 31ರೊಳಗೆ ಮಾಡಬೇಕಾದ ಕಾರ್ಯಗಳನ್ನ ನೀವು ಆದಷ್ಟು ಬೇಗ ಮಾಡಿ ಮುಗಿಸಿ. ಹಾಗೆ ಏಪ್ರಿಲ್ 1ರಿಂದ ಜಾರಿಗೆ ಬರ್ತಿರೋ ಹೊಸ ನಿಯಮಗಳನ್ನ ಗಮನದಲ್ಲಿಟ್ಕೊಳ್ಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.